ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ಸೆಪ್ಟೆಂಬರ್ 7ನೇ ತಾರೀಕು ನಿಮಗೆಲ್ಲ ಗೊತ್ತಿರೋ ಹಾಗೆ ಗ್ರಹಣ ಇದೆ, ಚಂದ್ರಗ್ರಹಣ. ಈ ಗ್ರಹಣ ತುಂಬ ಪವರ್ಫುಲ್ ಆಗಿದೆ, ಯಾಕೆಂದರೆ ಇದು ಇಡೀ ಜಗತ್ತಿಗೆ ಆವರಿಸೋವಂಥ ಒಂದು ಗ್ರಹಣ. 85% ಭೂಮಿಗೆ 85% ಆವರಿಸುತ್ತೆ. ಹಾಗಾಗಿ ತುಂಬಾ ಹೈ ವೈಬ್ರೇಷನ್ ಇದೆ ಯೂನಿವರ್ಸಲ್ಲಿ. ಸೊ ನಾವು ಈ ವೈಬ್ರೇಷನ್ನ ತುಂಬ ಚೆನ್ನಾಗಿ ನಮ್ಮ ಮ್ಯಾನಿಫೆಸ್ಟೇಷನ್ಗೆ ಯೂಸ್ ಮಾಡಿಕೊಳ್ಳೋಣ. ನೀವು ಈಗಾಗಲೇ ಅಬ್ಸರ್ವ್ ಮಾಡಿರ್ತೀರ, ನಿಮಗೆ ಎಲ್ಲ ಕಡೆ ರಿಪಿಟೇಟಿವ್ ನಂಬರ್ಸ್ ಕಾಣಿಸ್ತಾ ಇರುತ್ತೆ. ನೀವು ಸಿಂಕ್ರನೈಸೇಷನ್ ಅಂದರೆ ಯಾರನ್ನು ನೆನೆಸ್ಕೋತಾ ಇರ್ತೀರೋ ಅವ್ರು ನಿಮ್ಮ ಕಣ್ಮುಂದೆ ಕಾಣಿಸೋದು, ಅಥವಾ ಏನು ಮನಸ್ಸಲ್ಲಿ ಏನು ಅನ್ಕೋತಿರ್ತೀರೋ ಅದು ನಿಮ್ಮ ಕಣ್ಮುಂದೆ ನಡೀತಾ ಇರೋದು, ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಬಟರ್ಫ್ಲೈ ಕಾಣಿಸೋದು, ಫೆದರ್ಸ್ ಕಾಣಿಸೋದು, ಈ ಥರದ್ದು. ಸಣ್ಣ ಮಕ್ಕಳು ನಿಮ್ಮನ್ನು ನೋಡಿದ್ರೆ ಅಟ್ರ್ಯಾಕ್ಟ್ ಆಗೋದು, ಈ ಥರ ತುಂಬ ಒಳ್ಳೆ ವಿಷಯಗಳೆಲ್ಲ ನಡೀತಾ ಇರುತ್ತೆ. ಇದೆಲ್ಲ ಯಾಕೆ ಅಂದರೆ ತುಂಬ ಹೈ ವೈಬ್ರೇಷನ್ ಇರೋದ್ರಿಂದ. ಬಟ್ ಇದೇ ಟೈಮಲ್ಲಿ ತುಂಬ ಜನ ತುಂಬ ಕೋಪ ಮಾಡಿಕೊಂಡು, ಕೂಗಾಡಿಕೊಂಡು, ಕಿರ್ಚಾಡಿಕೊಂಡು ಕೂಡ ಇರ್ತಾರೆ. ಅದ್ಯಾಕೆ ಅಂದರೆ ಅವರಲ್ಲಿ ಲೋ ವೈಬ್ರೇಷನ್ ಇದೆ. ಸೊ ಈಗ ನಮ್ಮಲ್ಲಿ ಯಾವ ಫ್ರೀಕ್ವೆನ್ಸಿ ಇದೆಯೋ ಅದೇ ಜಾಸ್ತಿ ಹೈಲೈಟ್ ಆಗುತ್ತೆ ಈ ಟೈಮಲ್ಲಿ. ಹಾಗಾಗಿ ನಿಮಗೆ ಕೋಪ ಬಂದರೂ, ಬೇಜಾರಾದರೂ, ದುಃಖ ಆದರೂ, ನೋವಾದರೂ ಎಲ್ಲ ಸದ್ಯಕ್ಕೆ ಪಕ್ಕಕ್ಕಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಖುಷಿಯಾಗಿ ನಗ್ನಗ್ತಾ ಇರಿ. ಯಾಕೆಂದರೆ ಈ ಒಂದು ವೈಬ್ರೇಷನ್ ಹೈ ಆಗಿರೋ ಟೈಮಲ್ಲಿ ನಮ್ಮ ಫ್ರೀಕ್ವೆನ್ಸಿ ಹೇಗೆ ಇಟ್ಕೊಡ್ತೀವೋ ಅದೇ ಮುಂದೆ ಬರುವಂಥ 5-6 ತಿಂಗಳುಗಳ ಮೇಲೆ ಎಫೆಕ್ಟ್ ಬೀಳುತ್ತೆ. ಹಾಗಾಗಿ ನಿಮ್ಮಲ್ಲಿ ಯಾವುದೇ ನೆಗೆಟಿವ್ ಎಮೋಷನ್ ಬಂದರೂ ಸದ್ಯಕ್ಕೆ ಅದನ್ನು ಪಕ್ಕಕ್ಕೆ ಇಟ್ಬಿಡಿ. ಸಾಧ್ಯವಾದಷ್ಟು ಪ್ರಶಾಂತವಾಗಿರಿ, ಖುಷಿಯಾಗಿರಿ. ಆವಾಗ ಅದೇ ಜಾಸ್ತಿ ಆಗುತ್ತೆ. ಸೊ ಈಗ ಈ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು, ಮ್ಯಾನಿಫೆಸ್ಟೇಷನ್ ಬಂದು ನಾನು ಯಾವಾಗಲೂ ಹೇಳೋ ಥರನೇ ಒಂದು ಇದರಲ್ಲಿ ನಾನು ಈ ಮೆಡಿಟೇಷನ್ ಬಂದು ಸ್ವಲ್ಪ ಬೇರೆ ರೀತಿ ನಾನು ಇವಾಗಲೇ ಇಲ್ಲೇ ಮಾಡಿಸ್ತೀನಿ. ನೀವು ಇದನ್ನು ಕೇಳಿಸ್ಕೊಂಡೆ ನೀವು ಮೆಡಿಟೇಷನ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೂ ಮುಂಚೆ ನೀವು ಈ ವೈಬ್ರೇಷನ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಇದೆ, ಆದರೆ ತುಂಬ ದೊಡ್ಡ ವಿಡಿಯೋ ಆಗುತ್ತೆ. ಸೊ ನಾನು ಶಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈಗ ನೀವೇನು ಮಾಡಿ ಅಂದರೆ 2 ಪೇಪರ್ ತಗೊಳ್ಳಿ, ಒಂದು ದೀಪ ಅಥವಾ ಕ್ಯಾಂಡಲ್ ತಗೊಳ್ಳಿ, ಒಂದು ಪೆನ್ ತಗೊಳ್ಳಿ, ಗಾಜಿನ ಲೋಟದಲ್ಲಿ ನೀರು, ಇಷ್ಟು ತಗೊಂಡು ಕೂತ್ಕೊಳ್ಳಿ. ನಿಮ್ಮ ನಂಬಿಕೆ ನೀವು ತುಂಬ ಮುಖ್ಯ ಆಗುತ್ತೆ. ಸೊ ಕೂತ್ಕೊಂಡು ಒಂದು ಪೇಪರಲ್ಲಿ ಗ್ರ್ಯಾಟಿಟ್ಯೂಡ್ಸ್ ಬರೀರಿ. ಎಷ್ಟು ಗ್ರ್ಯಾಟಿಟ್ಯೂಡ್ಸ್ ಬರೀಬೇಕೋ ನಿಮ್ಗೆ ಎಷ್ಟು ಜಾಸ್ತಿ ಸಾಧ್ಯ ಆಗುತ್ತೋ ಅಷ್ಟೇ ಬರೀರಿ. ನಾನು ಇಷ್ಟೇ ಅಂತ ಹೇಳೋದಿಲ್ಲ, ಬಟ್ ಮಿನಿಮಮ್ 30 ಆದರೂ ಬರೀಲೇಬೇಕು. ಯಾಕೆಂದರೆ ನಾವು ಎಷ್ಟು ಜಾಸ್ತಿ ಪ್ರತಿಯೊಂದಕ್ಕೂ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಹೇಳ್ತಾ ಇರ್ತೀವೋ ಅಷ್ಟು ನಮ್ಮ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನೀವು ಅಲ್ಲಿ ಬರೆಯೋದು ಆ ಮೂಮೆಂಟ್ಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕ್ಕೆ. ಅದಲ್ಲದೆ ನೀವು ಯಾವಾಗ ಈ ವಿಡಿಯೋನ ಕೇಳಿಸ್ಕೊತೀರೋ ಆವಾಗಿಂದನೇ ಪ್ರತಿಯೊಂದಕ್ಕೂ ನೀವು ಏನೇನು ಬಳಸ್ತೀರೋ ಪ್ರತಿಯೊಂದಕ್ಕೂ ಧನ್ಯವಾದಗಳನ್ನು ಹೇಳ್ತಾರೆ. ನೀವು ಹಾಕ್ಕೊಳ್ಳೋ ಚಪ್ಪಲಿಯಿಂದ ನೀವು ಬಳಸೋ ಪ್ರತಿ ಒಂದು ವಸ್ತುಗೂ ಹೇಳ್ತಾನೆ ಇರಿ ಧನ್ಯವಾದಗಳನ್ನು, ಥ್ಯಾಂಕ್ ಯು ಹೇಳ್ತಾನೆ ಇರಿ. ಅದು ಸುಮ್ಮನೆ ಬಾಯಿಂದ ಹೇಳೋದಲ್ಲ, ಮನಸ್ಸಿಂದ, ಹೃದಯದಿಂದ ಬರಬೇಕು ಧನ್ಯವಾದಗಳನ್ನೋದು. ಆವಾಗ ನಿಮ್ಮ ಫ್ರೀಕ್ವೆನ್ಸಿ ಯಾವಾಗಲೂ ಹೈ ಆಗಿರುತ್ತೆ. ಸೊ ಈಗ ದೀಪ ಅಥವಾ ಕ್ಯಾಂಡಲ್ ಹಚ್ಕೊಂಡು ಕೂತ್ಕೊಳ್ಳಿ. ಯಾಕೆ ದೀಪ ಅಂದರೆ ಆ ಬೆಂಕಿ ಅನ್ನೋದು ಕ್ಲೆನ್ಸಿಂಗ್ ಏಜೆಂಟು, ಕ್ಲೆನ್ಸಿಂಗ್ ಎಲಿಮೆಂಟು. ನಮ್ಮ ಅಲ್ಲಿ ಏನಾದರೂ ಬ್ಲ್ಯಾಕ್ ಸ್ಪಾಟ್ಸು ಆ ಥರ ಇದ್ರೂ ದೀಪ ಹಚ್ಕೊಂಡು ಕೂತ್ಕೊಂಡಾಗ, ನಾವಲ್ಲಿ ಮೆಡಿಟೇಷನ್ ಮಾಡಿದಾಗ ನಮ್ಮ ಆರಾನ ಬ್ರೈಟಾಗಿ ಮಾಡುತ್ತೆ. ಹಾಗಾಗಿ ಒಂದು ಪೇಪರಲ್ಲಿ ಒಂದು 30, ಮಿನಿಮಮ್ 30 ಆದರೂ ಗ್ರ್ಯಾಟಿಟ್ಯೂಡ್ಸ್ ಬರೀರಿ. ಇನ್ನೊಂದು ಪೇಪರಲ್ಲಿ ನಿಮಗೆ ಬೇಕಾಗಿರುವಂಥ ಏನಾದರೂ ಮ್ಯಾನಿಫೆಸ್ಟೇಷನ್ಸು 7 ಮ್ಯಾನಿಫೆಸ್ಟೇಷನ್ಸನ್ನು ಬರೀರಿ. ನಿಮಗೇನು ಬೇಕು ಜೀವನದಲ್ಲಿ ಅದು ಆಲ್ರೆಡಿ ಸಿಕ್ಕಿರೋ ಹಾಗೆ. ಸುಮ್ಮನೆ ನನಗೆ ಹಣ ಸಿಕ್ಕಿದೆ, ನನಗೆ ಮನೆ ಸಿಕ್ಕಿದೆ, ನನಗೆ ಕಾರ್ ಸಿಕ್ಕಿದೆ ಅಂತ ಬರೆಯೋದಲ್ಲ. ಇವಾಗ ಹಣ ಅಂದರೆ ಎಷ್ಟು ಅಂತ ಬರೀರಿ. ನನಗೆ ಒಂದು 2 ಲಕ್ಷ ನಿಮ್ಗೆ ಇಮಿಡಿಯೇಟಾಗಿ ಬೇಕಾ? ನನಗೆ ಬೇಕಾಗಿರುವಂಥ 2 ಲಕ್ಷ ಯೂನಿವರ್ಸ್ ನನಗೆ ಅದ್ಭುತವಾದ ರೀತಿಯಲ್ಲಿ ಕೊಟ್ಟಿದೆ. ಅದಕ್ಕೆ ನಾನು ಈ ಹಣದಲ್ಲಿ ಇದನ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ, ಮಾಡಿದ್ದೀನಿ. ಈ ಥರ ಒಂದು 2-3 ಸೆಂಟೆನ್ಸಸ್ನ ಬರೆದು ಥ್ಯಾಂಕ್ ಯು ಹೇಳಿ. ಈ 2 ಪೇಪರನ್ನು ಆ ಗಾಜಿನ ಲೋಟದ ಕೆಳಗಡೆ ಇಟ್ಬಿಟ್ಟು ಈಗ ನೀವು ಆರಾಮಾಗಿ ನಿಮಗೆ
ಕಂಫರ್ಟಬಲ್ ಆಗಿರೋ ಪೊಸಿಷನಲ್ಲಿ ಕೂತ್ಕೊಳ್ಳಿ. ಕೆಳಗೆ ಕೂತ್ಕೊಳ್ಳೋಕ್ಕಾಗೋರು ಕೆಳಗೆ ಕೂತ್ಕೊಳ್ಳಿ, ಅಥವಾ ಇದು ಸೋಫಾ ಮೇಲೆ ಅಥವಾ ಚೇರ್ ಮೇಲೆ ಕೂತ್ಕೊಳ್ಳೋರು ಅಲ್ಲೇ ಕೂತ್ಕೊಂಡು ಕಣ್ಣು ಮುಚ್ಕೊಳ್ಳಿ. ನಿಮ್ಮ 2 ಕೈಗಳು ನಿಮ್ಮ ಕಾಲ ಮೇಲೆ ಇಟ್ಕೊಂಡು ಧ್ಯಾನ ಮಾಡೋ ರೀತಿಯಲ್ಲಿ ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳಿ. ಆರಾಮಾಗಿ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. 3 ಸಲ ಆಳವಾದ ಉಸಿರನ್ನು ತಗೊಳ್ಳಿ. ಈಗ ನಾವು ಗ್ರೌಂಡ್ ಆಗಲಿದ್ದೇವೆ, ಅಂದರೆ ಭೂಮಿ ತಾಯಿಗೆ ಕನೆಕ್ಟ್ ಆಗಲಿದ್ದೇವೆ. ಸ್ಟ್ರೈಟಾಗಿ ಕೂತ್ಕೊಳ್ಳಿ. ನಿಮ್ಮ ಬೆನ್ನು ಮೂಳೆ ಸ್ಟ್ರೈಟ್ ಆಗಿರಲಿ. ಈಗ ನಿಮ್ಮ ಬೆನ್ನು ಮೂಳೆಯ ತುದಿಯಿಂದ ಭೂಮಿಯೊಳಗೆ ಬೇರುಗಳು ಬೆಳೀತಾ ಇರೋ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ. ಬೇರುಗಳು ನಿಮ್ಮ ಬೆನ್ನು ಮೂಳೆಯ ತುದಿಯಿಂದ ಭೂಮಿ ತಾಯಿಯ ಮಧ್ಯಭಾಗದ ಒಳಗೆವರೆಗೂ ಬೆಳೀತಾ ಇದೆ. ರೆಡ್ ಕಲರ್ ಲೈಟ್ ನಿಮ್ಮ ಮೇಲೆ ಬೀಳ್ತಾ ಇರೋ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ. ಕೆಂಪು ಬೆಳಕು ಹೊಳಿತಾ ಇರೋ ಚೆಂಡು, ರೌಂಡ್ ಬಾಲ್, ರೆಡ್ ಕಲರ್ ರೌಂಡ್ ಬಾಲ್ ನಿಮ್ಮ ಮೂಲಾಧಾರ ಚಕ್ರದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಬೆನ್ನು ಮೂಳೆಯ ತುದಿಯಲ್ಲಿ, ನೀವು ಕೂತ್ಕೊಂಡಿರುವ ಸ್ಥಳದಲ್ಲಿ ರೆಡ್ ಕಲರ್ ಬಾಲ್ ಹೊಳಿತಾ ಇದೆ. ಅದು ನಿಮ್ಮ ಮೂಲಾಧಾರ ಚಕ್ರದಲ್ಲಿ ಇರೋ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ. ಈಗ ನಾನು ಹೇಳೋ ಅಫರ್ಮೇಷನ್ನ ನೀವು ಕೂಡ ಮನಸ್ಸಲ್ಲಿ 3 ಸಲ ಹೇಳಿ. ನಾನು ಸುರಕ್ಷಿತ, ನಾನು ನೆಲೆಗೆ ಬದ್ಧ, ಯೂನಿವರ್ಸ್ ನನ್ನನ್ನು ಬೆಂಬಲಿಸುತ್ತದೆ. ನಾನು ಸುರಕ್ಷಿತ, ನಾನು ನೆಲೆಗೆ ಬದ್ಧ, ಯೂನಿವರ್ಸ್ ನನ್ನನ್ನು ಬೆಂಬಲಿಸುತ್ತದೆ. ನಾನು ಸುರಕ್ಷಿತ, ನಾನು ನೆಲೆಗೆ ಬದ್ಧ, ಯೂನಿವರ್ಸ್ ನನ್ನನ್ನು ಬೆಂಬಲಿಸುತ್ತದೆ. ಈಗ ನಾವು ಮೂಲಾಧಾರ ಚಕ್ರದ ಬೀಜ ಮಂತ್ರ ಲಂ ಇದನ್ನು 7 ಸಲ ಜಪಿಸಲಿದ್ದೇವೆ. ಪ್ರತಿ 1 ಸಲ ನೀವು ಲಂ ಅಂತ ಹೇಳುವಾಗ ಕೆಂಪು ಬೆಳಕು ವಿಸ್ತರಿಸುತ್ತಾ ಇರೋದನ್ನು ನೋಡಿ. ಅಂದರೆ ನಿಮ್ಮ ಮೇಲೆ ಕೆಂಪು ಬೆಳಕು ಯೂನಿವರ್ಸು ಕೊಡ್ತಾ ಇರೋ ಹಾಗೆ ಇಮ್ಯಾಜಿನ್ ಮಾಡಿಕೊಂಡು ಹೇಳಿ. ಈಗ ಡೀಪ್ ಬ್ರೆತ್ ತಗೊಂಡು ಲಂ ಅಂತ ನನ್ನ ಜೊತೆ 7 ಸಲ ಹೇಳಿ. ಲಂ 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 ಈಗ ಮ್ಯಾನಿಫೆಸ್ಟೇಷನ್ ಕೋಡ್ ಬಗ್ಗೆ ಹೇಳ್ತೀನಿ. ಮ್ಯಾನಿಫೆಸ್ಟೇಷನ್ ಕೋಡ್ ಯಾವುದು ಅಂದರೆ 10011051010. ಮತ್ತೆ ಹೇಳ್ತೀನಿ, 10011051010. ಈ ಮ್ಯಾನಿಫೆಸ್ಟೇಷನ್ ಕೋಡ್ ನೀವು ಧ್ಯಾನ ಮಾಡುವಾಗ
ನಿಮ್ಮ ಕಣ್ಣು ಮುಂದೆ ಕೆಂಪು ಬಣ್ಣದಲ್ಲಿ ಹೊಳಿತಾ ಇರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ನಾನು ಹೇಳೋದನ್ನು 3 ಸಲ ನೀವು ನಿಮ್ಮ ಮನಸ್ಸಲ್ಲೇ ಹೇಳ್ಕೊಳ್ಳಿ. 1 0 0 1 1 0 5 0 1 0. ನಾನು ಮೂಲಾಧಾರ ಚಕ್ರವನ್ನು ಸಕ್ರಿಯಗೊಳಿಸುತ್ತೇನೆ. ನಾನು ನೆಲೆಗೆ ಬದ್ಧ, ಸುರಕ್ಷಿತ ಮತ್ತು ಸಮೃದ್ಧ. 1 0 0 1 1 0 5 0 1 0. ನಾನು ಮೂಲಾಧಾರ ಚಕ್ರವನ್ನು ಸಕ್ರಿಯಗೊಳಿಸುತ್ತೇನೆ. ನಾನು ನೆಲೆಗೆ ಬದ್ಧ, ಸುರಕ್ಷಿತ ಮತ್ತು ಸಮೃದ್ಧ. 1 0 0 1 1 0 5 0 1 0. ನಾನು ಮೂಲಾಧಾರ ಚಕ್ರವನ್ನು ಸಕ್ರಿಯಗೊಳಿಸುತ್ತೇನೆ. ನಾನು ನೆಲೆಗೆ ಬದ್ಧ, ಸುರಕ್ಷಿತ ಮತ್ತು ಸಮೃದ್ಧ. ಈಗ ನಾನು ಹೇಳೋ ಅಫರ್ಮೇಷನ್ಸನ್ನು ಎಲ್ಲರೂ ನನ್ನ ಜೊತೆಗೆ ಹೇಳಿ. ಒಂದೊಂದು ಅಫರ್ಮೇಷನ್ 3 ಸಲ ಹೇಳ್ತೀನಿ. ನನ್ನ ಜೊತೆ ಹಾಗೆ ಮನಸ್ಸಲ್ಲೇ ಹೇಳಿ. ನನ್ನೊಳಗೆ ಭಯಗಳು ಇದ್ದರೂ ನಾನು ನನ್ನನ್ನು ಪ್ರೀತಿಸುತ್ತೇನೆ. ನನ್ನೊಳಗೆ ಭಯಗಳಿದ್ದರೂ ನಾನು ನನ್ನನ್ನು ಪ್ರೀತಿಸುತ್ತೇನೆ. ನನ್ನೊಳಗೆ ಭಯಗಳಿದ್ದರೂ ನಾನು ನನ್ನನ್ನು ಪ್ರೀತಿಸುತ್ತೇನೆ. ನಾನು ಬದುಕುಳಿಯುವ ಭಯಗಳನ್ನು ಬಿಡುಗಡೆ ಮಾಡುತ್ತಿದ್ದೇನೆ. ನಾನು ಬದುಕುಳಿಯುವ ಭಯಗಳನ್ನು ಬಿಡುಗಡೆ ಮಾಡುತ್ತಿದ್ದೇನೆ. ನಾನು ಬದುಕುಳಿಯುವ ಭಯಗಳನ್ನು ಬಿಡುಗಡೆ ಮಾಡುತ್ತಿದ್ದೇನೆ. ಅಸುರಕ್ಷತೆಗಳನ್ನು ಬಿಡುಗಡೆ ಮಾಡುತ್ತಿದ್ದೇನೆ. ಅಸುರಕ್ಷಿತಗಳನ್ನು ಬಿಡುಗಡೆ ಮಾಡುತ್ತಿದ್ದೇನೆ. ಅಸುರಕ್ಷತೆಗಳನ್ನು ಬಿಡುಗಡೆ ಮಾಡುತ್ತಿದ್ದೇನೆ. ನಾನು ದೇಹದಲ್ಲಿ ನೆಲೆಗೆ ಬದ್ಧನಾಗಿದ್ದೇನೆ. ನಾನು ದೇಹದಲ್ಲಿ ನೆಲೆಗೆ ಬದ್ಧನಾಗಿದ್ದೇನೆ. ನಾನು ದೇಹದಲ್ಲಿ ನೆಲೆಗೆ ಬದ್ಧನಾಗಿದ್ದೇನೆ. ನಾನು ಸಮೃದ್ಧಿಯನ್ನು ಆಕರ್ಷಿಸುತ್ತೇನೆ. ನಾನು ಸಮೃದ್ಧಿಯನ್ನು ಆಕರ್ಷಿಸುತ್ತೇನೆ. ನಾನು ಸಮೃದ್ಧಿಯನ್ನು ಆಕರ್ಷಿಸುತ್ತೇನೆ. ನಾನು ಬಲಿಷ್ಠ, ನೆಲೆಗೆ ಬದ್ಧ. ನಾನು ಬಲಿಷ್ಠ, ನೆಲೆಗೆ ಬದ್ಧ. ನಾನು ಬಲಿಷ್ಠ, ನೆಲೆಗೆ ಬದ್ಧ. ನಾನು ಭೂಮಿಯಲ್ಲಿ ನೆಲೆಗೆ ಬದ್ಧನಾಗಿದ್ದೇನೆ. ನಾನು ಭೂಮಿಯಲ್ಲಿ ನೆಲೆಗೆ ಬದ್ಧನಾಗಿದ್ದೇನೆ. ನಾನು ಭೂಮಿಯಲ್ಲಿ ನೆಲೆಗೆ ಬದ್ಧನಾಗಿದ್ದೇನೆ. ನಾನು ಸುರಕ್ಷಿತ ಮತ್ತು ಬೆಂಬಲಿತ. ನಾನು ಸುರಕ್ಷಿತ ಮತ್ತು ಬೆಂಬಲಿತ. ನಾನು ಸುರಕ್ಷಿತ ಮತ್ತು ಬೆಂಬಲಿತ. ಸಮೃದ್ಧಿ ಸುಲಭವಾಗಿ ಬರುತ್ತದೆ. ಸಮೃದ್ಧಿ ಸುಲಭವಾಗಿ ಬರುತ್ತದೆ. ಈಗ ನಾವು 7 ಸಲ ಹೊಪ್ಪನೊಪ್ಪನೋ ಹೇಳೋಣ. ನಾನು ಹೇಳೋದನ್ನು ಎಲ್ಲರೂ ನನ್ನ ಜೊತೆ ಹಾಗೆ ಹೇಳಿ. ನಾನು ಪೂರ್ತಿ ಹೊಣೆಯನ್ನು ಹೊರುತ್ತೇನೆ. ನನ್ನಲ್ಲಿರುವ ಭಯಗಳಿಗೆ ನನ್ನನ್ನು ಕ್ಷಮಿಸಿ. ನಾನು ಅನುಭವಿಸಿದ ಕಷ್ಟಗಳಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸು. ಧನ್ಯವಾದಗಳು ಯೂನಿವರ್ಸ್. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಪ್ರೀತಿಯ ಮೂಲಾಧಾರ ಚಕ್ರ. ನಾನು ಪೂರ್ತಿ ಹೊಣೆಯನ್ನು ಹೊರುತ್ತೇನೆ. ನನ್ನ ಭಯಗಳಿಗೆ ಕ್ಷಮಿಸಿ. ನಾನು ಅನುಭವಿಸಿದ ಕಷ್ಟಗಳಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಧನ್ಯವಾದಗಳು ಯೂನಿವರ್ಸ್. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಪ್ರೀತಿಯ ಮೂಲಾಧಾರ ಚಕ್ರ. ನಾನು ಪೂರ್ತಿ ಹೊಣೆಯನ್ನು ಹೊರುತ್ತೇನೆ.
ನನ್ನ ಭಯಗಳಿಗೆ ಕ್ಷಮಿಸಿ. ನಾನು ಅನುಭವಿಸಿದ ಕಷ್ಟಗಳಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಧನ್ಯವಾದಗಳು ಯೂನಿವರ್ಸ್. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನನ್ನ ಮೂಲಾಧಾರ ಚಕ್ರ. ನಾನು ಪೂರ್ತಿ ಹೊಣೆಯನ್ನು ಹೊರುತ್ತೇನೆ. ನನ್ನ ಭಯಗಳಿಗೆ ನನ್ನನ್ನು ಕ್ಷಮಿಸಿ. ನಾನು ಅನುಭವಿಸಿದ ಕಷ್ಟಗಳಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸು. ಧನ್ಯವಾದಗಳು ಯೂನಿವರ್ಸ್. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನನ್ನ ಮೂಲಾಧಾರ ಚಕ್ರ. ನಾನು ಪೂರ್ತಿ ಹೊಣೆಯನ್ನು ಹೊರುತ್ತೇನೆ. ನನ್ನ ಭಯಗಳಿಗೆ ನನ್ನನ್ನು ಕ್ಷಮಿಸಿ. ನಾನು ಅನುಭವಿಸಿದ ಕಷ್ಟಗಳಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಧನ್ಯವಾದಗಳು ಯೂನಿವರ್ಸ್. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನನ್ನ ಮೂಲಾಧಾರ ಚಕ್ರ. ನಾನು ಪೂರ್ತಿ ಹೊಣೆಯನ್ನು ಹೊರುತ್ತೇನೆ. ನನ್ನ ಭಯಗಳಿಗೆ ನನ್ನನ್ನು ಕ್ಷಮಿಸಿ. ನಾನು ಅನುಭವಿಸಿದ ಕಷ್ಟಗಳಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಧನ್ಯವಾದಗಳು ಯೂನಿವರ್ಸ್. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನನ್ನ ಮೂಲಾಧಾರ ಚಕ್ರ. ನಾನು ಪೂರ್ತಿ ಹೊಣೆಯನ್ನು ಹೊರುತ್ತೇನೆ. ನನ್ನ ಭಯಗಳಿಗೆ ನನ್ನನ್ನು ಕ್ಷಮಿಸಿ. ನಾನು ಅನುಭವಿಸಿದ ಕಷ್ಟಗಳಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಧನ್ಯವಾದಗಳು ಯೂನಿವರ್ಸ್. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನನ್ನ ಮೂಲಾಧಾರ ಚಕ್ರ. ಈಗ ಆರಾಮಾಗಿ ನಿಮ್ಮ ಕಣ್ಣುಗಳನ್ನು ತೆಗೆದು 2 ಕೈಗಳನ್ನು ಉಜ್ಜಿಕೊಂಡು ನಿಮ್ಮ ಕಣ್ಣಿನ ಮೇಲಿಟ್ಕೊಳ್ಳಿ. ಈಗ ಈ ಮ್ಯಾನಿಫೆಸ್ಟೇಷನ್ ಕೋಡ್ ನಾನೇನು ಹೇಳಿದೆ 10011051010 ಇದನ್ನು ಬೇಕು ಅಂದರೆ ನೀವು ಕೈ ಮೇಲೆ ಕೂಡ ಬರ್ಕೋಬೋದು. ಲೆಫ್ಟ್ ಹ್ಯಾಂಡ್ ಮೇಲೆ, ನಿಮ್ಮ ಲೆಫ್ಟ್ ಎಡಭಾಗದ ಮೈ ಮೇಲೆ ಎಲ್ಲಿ ಬೇಕಾದ್ರೂ ಬರ್ಕೋಬೋದು. ಇದನ್ನು ನೀವು ಬರ್ಕೊಂಡಿರೋ ಗೋಲ್ಸ್ ಕೆಳಗೆ ಕೂಡ ಬರಿಬೋದು. ಸೊ ಈಗ ನೀವು ಬರೆದಿರೋ ಆ 2 ಪೇಪರನ್ನು ತಗೊಂಡು ಸುಟ್ಟುಬಿಡಿ. ಸುಟ್ಟುಬಿಟ್ಟು ಆ ಬೂದಿನ ತಗೊಂಡು ಹೊರಗೆ ಹೋಗಿ ಆಕಾಶಕ್ಕೆ ತೋರಿಸಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಉಫ್ ಅಂತ ಬ್ಲೋ ಮಾಡಿಬಿಡಿ. ಆಮೇಲೆ ಆ ನೀರೀಗ ಏನು ಮಾಡ್ತಿದೆ ಅಂದರೆ ಸಿಕ್ಕಾಪಟ್ಟೆ ಎನರ್ಜೈಸ್ ಆಗಿದೆ. ಯಾಕೆಂದರೆ ಫಸ್ಟ್ ಆಫ್ ಆಲ್ ಯೂನಿವರ್ಸಲ್ಲೇ ತುಂಬ ಹೈ ವೈಬ್ರೇಷನ್ ಇದೆ. ಸೊ ಆ ವೈಬ್ರೇಷನ್ ಕೂಡ ಹೀರ್ಕೊಂಡಿದೆ. ಅಷ್ಟೇ ಅಲ್ಲದೆ ಇಷ್ಟೊತ್ತು ನೀವು ಮಾಡ್ಕೊಂಡಿದ್ದ ಆ ಮೆಡಿಟೇಷನ್, ಅಫರ್ಮೇಷನ್ಸ್, ಮ್ಯಾನಿಫೆಸ್ಟೇಷನ್ ಕೋಡ್ ಎಲ್ಲವೂ ಹೀರ್ಕೊಂಡಿದೆ. ಹಾಗಾಗಿ ತುಂಬ ಪವರ್ಫುಲ್ ಆಗಿದೆ. ಆ ನೀರನ್ನು ತಗೊಂಡು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ಹೇಳ್ತಾ ಕುಡಿದ್ಬಿಡಿ. ಸೊ ಇಲ್ಲಿಗೆ ನಿಮ್ಮ ಈ ಲೂನಾರ್ ಎಕ್ಲಿಪ್ಸ್ನ ಮ್ಯಾನಿಫೆಸ್ಟೇಷನ್ ಮುಗೀತು. ಸೊ ನೆನಪಿಟ್ಕೊಳ್ಳಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ. ಯಾರೇ ನಿಮ್ಮಲ್ಲಿ ಕೋಪ ಬರ್ಸಿದ್ರು, ಬೇಜಾರು ಮಾಡಿಸಿದ್ರು, ಆಗೋ ಹಾಗೆ ಮಾತಾಡಿದ್ರು ಎಲ್ಲರನ್ನ ಕ್ಷಮಿಸ್ಬಿಡಿ. ಅವರನ್ನು ಪ್ರೀತಿಸಿ, ಅವ್ರಿಗೆ ಆಶೀರ್ವಾದ ಮಾಡಿ. ಅಷ್ಟೇ, ನಗ್ನಗ್ತಾ ಖುಷಿಯಾಗಿರಿ. ನಿಮಗೆ ಬೇಕಾಗಿರೋದೆಲ್ಲವೂ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಜೀವನದಲ್ಲಿ. ಸೊ ಎಲ್ಲ ಮ್ಯಾನಿಫೆಸ್ಟೇಷನ್ಸ್ ಮಾಡಿಕೊಂಡು ಖುಷಿಯಾಗಿರಿ, ಆನಂದವಾಗಿ, ಆರೋಗ್ಯವಾಗಿ, ಅಷ್ಟೈಶ್ವರ್ಯಗಳಿಂದ ಇರಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್.